ಅದೇವ್ರು ಹಾವು ಈ ದೇವಸ್ಥಾನ ಗೊತ್ತಿಲ್ಲ ನಿಮ್ಗೆ? ಚನ್ಕೇಶ್ವರ ದೇವಸ್ಥಾನ. ಅಯ್ಯೋ ಸರಿ ಹೋಯ್ತು, 2ನೇ ಕ್ಲಾಸು, ಅಲ್ಲೇ ಗೋಪುರ ಕಾಣಿಸುತ್ತೆ. ನಾನ್ ಕಾರ್ ಹಾಕಿದೀನಿ, ಅಲ್ಲೇ ಸರಿಯಾಗಿ ಬಂದ್ಬಿಡಿ. ಬೇಗ ಬೇಗ ಬನ್ನಿ ಬನ್ನಿ. ಏನಪ್ಪ ಅಂತೂ ಇಂತೂ ನಮಗೂ ಮದ್ವೆ ಊಟ ಮಾಡೋ ಯೋಗಗಳು ಬಂದೈತೆ. ಸರಿಯಾಗಿ ವಾಮ್ಕೊಂಡ್ಬಿಡ್ಬೇಕು. ಎಲ್ಲಿ ಮದ್ವೆ ಗಂಡು? ಓಹೋ ಬಂದ್ರು. ಅಣ್ಣ ಬರ್ರಯ್ಯ ಅಣ್ಣ. ಅಲ್ವೇ ನೀನ್ ಯಾಕೋ ಇಲ್ಲಿ ತಾಳಿ ಕಟ್ಟೋದ್ ಬಿಟ್ಟು ತಪ್ಪಿದ ತಾಳ ತರ ಅಲ್ಲಿ ಇಲ್ಲಿ ಓಡಾಡ್ತಾ ಇದೀಯಾ? ಊರಿಂದ ನನಗೆ ಬೇಕಾದವ್ರು ಬಂದಿದ್ರು, ಪರಿಚಯ ಮಾಡ್ಸೋಣ ಅಂತ. ಇವ್ರು ಸೂರ್ಯ ಅಂತ, ನನಗೆ ಅಣ್ಣಗಿಂತ ಹೆಚ್ಚು. ಈ ಮದ್ವೆ ನಡೀತಿರೋದಕ್ಕೆ ಇವರೇ ಸರ್ ಕಾರಣ. ನಮಸ್ಕಾರ ಸರ್, ನಮಸ್ಕಾರ. ಸೂರ್ಯ ಅಮಾವಾಸ್ಯೆ ಪರಿಚಯ ಆಯ್ತು. ಲೇ ಸಂತೋ, ಎಲ್ರು ಹೇಳೋ ಅವಶ್ಯಕತೆ ಇಲ್ಲ ಕಣೋ. ನೀನು ಹೋದ್ ಆರಾಮಾಗಿ ಮದ್ವೆ ಆಗೋ. ನಾನ್ ನೋಡ್ರೆಲ್ಲ ನೋಡ್ಕೊತೀನಿ. ಮತ್ತೆ ತಿಂಡಿ ಎಲ್ಲ ಮಾಡಿದ್ರೆ ಸರ್? ಮಾಡಿದ್ರಿ. ಇಡ್ಲಿ ವಡೆ ಪೊಂಗಲ್ ಎಲ್ಲ ತಿಂದ್ರ? ತಿಂದಿಲ್ಲ. ಉಪ್ಪಿಟ್ಟು ತಿಂದಿಲ್ಲ ಸರ್? ಉಪ್ಪಿಟ್ಟು ತಿಂದಿಲ್ಲ. ಹೆಂಗ್ ತಿಂದ್ರಿ? ಉಪ್ಪಿಟ್ಟು ಮಾಡ್ತಾ ಇರ್ಲಿವಲ್ಲ. ಜೋಕ್ಸಿ ಯಾವಾಗ್ರಿ ನಿಂಗೆ ತಮಾಷೆ? ಹೋಗು, ಹೆಂಡತಿ ಕಾಯ್ತಾ ಇರ್ತಾಳೆ. ಹೋಗ್ತೀನಿ. ಸರಿ ಅಣ್ಣ. ಸರ್ ಬನ್ನಿ. ಏನ್ ಸ್ಮೈಲಿಂಗ್ ಫೇಸ್ ಅಲ್ಲ, ಸದಾನಂದ. ಹೌದಾರಿ ನೀನವ್ರೆ, ನೀವ್ ಯಾಕೆ ಇದನ್ನೆಲ್ಲ ತರಕ್ ಹೋದ್ರಿ? ನೀವ್ ನನ್ ಲವ್ ಗುರು ಸ್ಥಾನದಲ್ಲಿ ನಿಂತು ನನ್ಗೆ ಆಶೀರ್ವಾದ ಮಾಡ್ಬೇಕು ತಾನೆ. ಆ ಲವ್ ಗುರು ಪಟ್ಟ ಎಲ್ಲ ನನಗ್ ಬೇಡ ಅಮ್ಮ. ನನ್ನ ಮನೆಯವಳು ಅಂತ ತಿಳ್ಕೊ. ನನ್ ಮನೆಯೊಳಗೆ ಜವಾಬ್ದಾರಿ ಎಲ್ಲ ಮಾಡ್ತೀನಿ. ಆದ್ರೂ ಜ್ಯೂಸ್ ಎಲ್ಲ ಏನ್ ಬೇಡ ಅನ್ಸಿದೆ ಮೀನಾ ಅವ್ರೆ. ಇವಾಗ ಏನು ಅನ್ಸಲ್ಲಮ್ಮ, ಹಸೆಮಣೆ ಹತ್ತದ್ಮೇಲೆನೆ ಅನ್ಸೋದು ಏನಾದ್ರೂ ಕುಡಿಬೇಕಿತ್ತು, ತಿನ್ಬೇಕಾಗಿತ್ತು ಅಂತ. ತಗೋ ಕುಡಿ. ಅವ್ರು ಕುಡಿದ್ರೆ ಸಂತೋಷ್ ತಾನೆ, ಅವ್ರಿಗೂ ಕೊಟ್ಟಾಯ್ತು. ಇನ್ ಕುಡಿಯಮ್ಮ. ಅಕ್ಕ ನೀವ್ ತಗೊಳ್ಳಿ. ಸುಮಾ ಬಾ ಆ ಕಡೆ ಹೋಗೋಣ. ಏನೇ ಪೂಜಾ ಮೀನಾ ಅಷ್ಟೊಂದ್ ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ? ಸಂತೋಷ್ ಮತ್ತೆ ಪೂಜಾ ಒಂದಾಗಕ್ಕೆ ಅವಳೇ ಕಣೆ ಕಾರಣ. ಅದೇನೋ ಲವ್ ಗುರು ಅಂತ ಕರೀತಾಳೆ. ಅದನ್ ಬಿಟ್ಟಾಗ ಅಮ್ಮ ಬರ್ದೇ ಇದ್ರೆ ಸಾಕು. ನಿನ್ ವಿಷಯ ಪೂಜಾ ಮತ್ತೆ ನಿಮ್ ತಾಯಿಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ವಲ್ಲ ಹೇಳಿ? ಒಂದಷ್ಟು ಜನ ಗೊತ್ತು, ಆದ್ರೆ ಅವ್ರು ಯಾರು ಬರಲ್ಲ. ಸೊ ನಂಗೇನು ಟೆನ್ಷನ್ ಇಲ್ಲ. ಯಾಕೆ ಏನಾಯ್ತು? ನನ್ನ ಕರ್ಮ ಎಲ್ಲಿ ಹೋದ್ರು ಏನ್ ಮಾತಾಡಿದ್ರು ಎಲ್ಲ ಉಲ್ಟಾ ಹೊಡಿತಿದೆ. ಅದೇ ಏನಾಯ್ತು ಅಂತ ಕೇಳ್ತಿರೋದು. ಕಡೆ ನೋಡ್ಬೇಡ. ಅಲ್ಲೊಬ್ರು ಬ್ಲೂ ಕಲರ್ ಸ್ಯಾರಿ, ಪಿಂಕ್ ಕಲರ್ ಬಾರ್ಡರ್ ಹಾಕೊಂಡು ಬಂದಿದಾರ ನೋಡು. ಅವ್ರು ನನಗ್ ಗೊತ್ತಿರೋರು. ಇಷ್ಟೇ ಅಲ್ಲ ಕಣೆ, ಅವ್ರಿಗೆ ನನ್ ಜೀವನದ ಬಗ್ಗೆ ಎಲ್ಲಾ ಗೊತ್ತು. ಅಂದ್ರೆ ಕೃಷಪ್ಪ ಇದ್ರಲ್ವಾ ರಿಲೇಟಿವ್ ಇವರು, ಅವ್ರ ಯಾಕೆ ಎಣ್ಣೆಗ್ ಬಂದಿದ್ದಾರೆ? ನನ್ ಪ್ರಾಣ ತಿನ್ನೋದಕ್ಕೆ. ಸುಮಾ ಏನಾದ್ರು ಆಗ್ಲಿ, ಇವತ್ ನಾನು ಅವ್ರ ಕೈಗೆ ಸಿಗಾಕೋಬಾರ್ದು ಕಣೆ. ಸದ್ಯ ಮನೋಜ್ ಬರ್ಲಿಲ್ಲ, ಬಚಾವಾದೆ. ಸಾಲದಕ್ಕೆ ಆ ಮೀನಾ ಸೂರ್ಯ ಕೂಡ ಇಲ್ಲೇ ಇದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನನ್ ಸತ್ತೆ ಕಣೆ. ದೇವಸ್ಥಾನದಲ್ಲಿ ಯಾಕೆ ಅಂತ ಮಾತಾಡ್ತೀಯಾ? ಇವಾಗ ಅವಳು ಬಂದ್ ಮಾತಾಡ್ಸ್ಬೋದು. ಅವಳು ಮಾತಾಡಿದ್ರೆ ನೀನ್ ರೋಹಿಣಿ ಅಂತಾನೆ ಮಾತಾಡು. ಕಲ್ಯಾಣಿ ಅನ್ನೋ ಹೆಸರು ಎಲ್ಲೂ ಎತ್ತಬಾರ್ದು. ಹೋಗು ಅವಳು ಬಂದು ಅನ್ಸುತ್ತ. ಏನಮ್ಮ ಕಲ್ಯಾಣಿ, ಹೇಗಿದ್ಯಾ? ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ಮಾತಾಡಮ್ಮ ಕಲ್ಯಾಣಿ. ರೋಹಿಣಿ ಇಲ್ಲೇನ್ ಮಾಡ್ತಿದ್ಯಾ? ಬಾ ಅಂದಲ್ಲ, ಬಾ ಹೋಗಲ್ಲ. ರೋಹಿಣಿನಾ? ಯಾವ ಹೆಸರು? ಎಲ್ಲೇ ಹೋಗಿದ್ದೆ? ನಮ್ ಕಲ್ಯಾಣಿ ನೋಡ್ದಂಗಾಯ್ತು. ಮಾತಾಡ್ಸಕ್ ಹೋದ್ರೆ ಮಾತಾಡ್ಲೇ ಇಲ್ಲ. ಹೌದಾ? ಏನಮ್ಮ ಸ್ವಲ್ಪ ನಿಂತ್ಕೋ. ಏನ್ ಹೇಳಿ ಅಕ್ಕ, ನೀನು ಗಂಡಿನ ಕಡೆಯವಳ ಹೆಣ್ಣಿನ ಕಡೆಯವಳ? ಎರಡೂ ಕಡೆ ಅಂತ ಅನ್ಕೊಳ್ಳಿ, ಇಬ್ರು ನನಗ್ ಬೇಕಾದವ್ರೆ. ಹಾಗಿದ್ರೆ ನೀಲಿ ಕಲರ್ ಸೀರೆ ಉಟ್ಕೊಂಡು ಓಡ್ತಿಲ್ವಲ್ವಾ? ಅವಳು ನಿನಗ್ ಗೊತ್ತಾ? ನೀಲಿ ಕಲರು, ಅದೇ ಡಾರ್ಕ್ ಬ್ಲೂ ಕಲರ್ ಸ್ಯಾರಿ. ಅವ್ರು ರೋಹಿಣಿ ಅವರು. ರೋಹಿಣಿನಾ? ಅಲ್ಲಮ್ಮ ಅವಳ ಹೆಸರು. ಏನ ನೀನು ಅಕ್ಷತೆ ತೆಗೆದುಕೊಂಡು ಇಲ್ಲೇ ಇದೆಯಾ? ಅಲ್ಲಿ ಅರ್ಚಕರು ಬೇಗ ಬಾ. ಅಯ್ಯೋ ಮರ್ತೋದೇರಿ, ಬಂದೆ ಅಕ್ಕ. ಒಂದ್ ನಿಮಿಷ. ಸುಮಾ ಏನಾದ್ರು ಮಾಡೆ, ಅವ್ರ ದಾರಿ ತಪ್ಸ ಪ್ಲೀಸ್. ನಾನೇನೇ ಮಾಡಕ್ಕಾಗುತ್ತೆ? ನಿನ್ ಕೈ ಮುಗಿತೀನಿ, ಏನಾದ್ರು ಮಾಡೆ. ಹೋಗಿ ಪ್ಲೀಸ್, ಹೋಗೆ. ಹರಹ ಓಂ ಗುರುದೇವೋ ಮಹಾದೇವ ಗುರುದೇವೋ ಸದಾಶಿವ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹಾದುಲಾಯ ವಿದ್ಮಹೇ ಅಗ್ನಿದೇವಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಓಂ ಅಗ್ನಿದೇವಂ ಆವಾಹಯಾಮಿ. ಓಂ ಅಗ್ನಿದೇವಂ ಆವಾಹಯಾಮಿ. ಹುಡುಗಿನ ಕರ್ಕೊಂಬ. ನಾ ಹೇಗ್ ಕಾಣಿಸ್ತಾ ಇದೀನಿ? ನಿಂಗೇನು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಅದ್ ನಗ್ನಗ್ತಾ ಹೇಳ್ಬಾರ್ದೇನೆ, ಇವತ್ ನನ್ ಮದ್ವೆ ಕಣೆ. ಚೆನ್ನಾಗ್ ಕಾಣಿಸ್ತಾ ಇದೆಯಾ? ನೀನೇನು ಹೇಳದ್ ಬೇಡ, ತೆಪ್ಪಗ್ ನಿಂತ್ಕೊ. ಪೂಜಾ ಅವ್ರೆ, ನೀವು ಹುಡ್ಗ ಕರೀತಿದಾರ, ಬನ್ನಿ. ನನ್ ಹುಡ್ಗ ಕರೀತಿದಾರ ಅಂದ್ರೆ ನಿಂಗ್ ಹುಡ್ಗ ಇರೋ ಜಾಗಕ್ಕೆ ಅರ್ಚಕರ್ ಕರೀತಿದ್ದಾರೆ ಅಂತ. ಇನ್ನು 10 ನಿಮಿಷ ತಾಳಿ ಶಾಸ್ತ್ರ ಮುಗಿತಾ ಇದ್ದಂಗೆ ಫಸ್ಟ್ ಇಂದ ಎಸ್ಕೇಪ್ ಆಗ್ಬಿಡ್ತೀನಿ. ಬನ್ನಿ, ನೀವ್ ಆ ಕಡೆ ಕುತ್ಕೊಳ್ಳಿ. ನೀವು ಬನ್ನಿ, ಈ ಕಡೆ ಕುತ್ಕೊಳ್ಳಿ. ತಗೊಳ್ಳಿ, ನೀವು ಇದನ್ನ ಅವ್ರ ಕೈ ಕಟ್ಟಿ. ನಿನ್ ಕಲ್ಯಾಣಿ ಅಲ್ವಾ? ನಿನ್ಗೊಬ್ಬ ಮಗ ಇದ್ನಲ್ಲ, ಏನವನ ಹೆಸರು? ಅವ್ನ್ ಬಂದಿಲ್ವಾ? ನಿಮ್ ತಾಯಿ? ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಮ್ಮ ಮನೆ ದೇವರನ್ನು ಜ್ಞಾನಿಸುತ್ತಾ ಮತ್ತು ನಿಮ್ಮ ಮಾತೃ ಪಿತೃರನ್ನು ಜ್ಞಾನಿಸುತ್ತಾ
ನಿಮ್ಮ ಪ್ರೀತಿಯ ಮುಂದಿನ ಸೌಭಾಗ್ಯ ಜೀವನಕ್ಕೆ ಆಗಮಿಸುತ್ತಿದ್ದೀರಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ. ಯಾಕೆ ಕಲ್ಯಾಣಿ ಸುಮ್ನೆ ಇದ್ಯಾ? ನಿಮ್ ತಾಯಿ ಮಗು ಅವ್ರು ಬಂದಿಲ್ಲ. ಈಗ ಹಾರ ಬದಲಾಯಿಸಿ. ಓಂ ತಂ ಮಾಂಗಲ್ಯಂ ಸಂಪೂರ್ಣವದ್ಯಹಂ ಇದನ್ನೆಲ್ಲ ಕೈಲಿ ಮುಗಿಸ್ಕೊಂಡ್ ಬನ್ನಿ. ನಮಸ್ತೆ ಅಸ್ತಂ ಅಭಮಸ್ತಹಂ ಪ್ರಾಣಹಂ ಓಂ ಮಾಂಗಲ್ಯಂ ಹಿತಧಾರಣಹಂ. ಮಾಂಗಲ್ಯ ಧಾರಣೆ ಮಾಡುವಂತಹ ಒಂದು ಸಮಯ. ಅಣ್ಣ ತಾನಿಂದ ನೀನ್ ಎತ್ಕೊಳ್ಳೋಣ. ಇದು ಸರಿ ಏನಯ್ಯ ನೀನು? ನೋವು ಮಾಡಕ್ಕೂ ನಾವೇ ಬೇಕು, ಮದುವೆ ಮಾಡಕ್ಕೂ ನಾವೇ ಬೇಕು, ಕಡೆಗೆ ತಾಳಿ ಹತ್ಕೊಡಕ್ಕೂ ನಾವೇ ಬೇಕಾ? ನಿಂದು ಹತ್ಕೆದು ಅದೃಷ್ಟದ ಕೈಯಣ. ತಾಳಿ ಎತ್ಕೊಡಕ್ ಅದು ಇಷ್ಟ್ರಿ ಮಾತಾಡ್ತೀರಾ? ಸರಿ ಆಯ್ತು ಬವ್ವ, ಕೊಡಮ್ಮ ನಮಗೋಗಿ ಒಳ್ಳೇದಾಗ್ಲಿ ಕಡೆಯ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ. ನಿಮ್ಮ ಧರ್ಮ ಪತ್ನಿಗೆ ಕುಂಕುಮ ಧಾರಣೆಯನ್ನು ಮಾಡಿ. ತೆಗಿಯಲೇ ಏನ ಕುಂಕುಮ ಹಿಡ್ಕೊಂಡ್ ಬೆಳ್ಳ ಹಂಗೆ ಹಿಡ್ಕೊಂಡ್ಬಿಡ್ಜ. ಏನ್ ಕುಂಕುಮ ನಾಯಿಸ್ಕೊಂತಾನ? ಈಗ ಕಾಲುಂಗರ ಧಾರಣೆಯನ್ನು ಮಾಡಬೇಕು. ಕಲ್ಯಾಣಿ ನಮ್ಮ ಮನೆಯನ್ನ ಪರಿಚಯ ಮಾಡಿಸ್ತೀನಿ ಬಾ, ವೆಯ್ಟ್ ಮಾಡಿ ಬರ್ತೀನಿ. ರೋಹಿಣಿ ಅವರೇ, ಪೂಜಾ ಅವರು ಫೋಟೋ ತಗೊಳ್ಳೋದಕ್ಕೆ ಕರಿತಿದ್ದಾರೆ, ಬನ್ನಿ. ಇವರು ಪೂಜಾ ಅವ್ರ ಚಿಕ್ಕಮ್ಮ, ಇವ್ರನ್ನ ಊಟ ಕೂರಿಸ್ಬಿಟ್ಟು ಬರ್ತೀನಿ ನಾನು. ಸರಿ, ಬೇಗ ಬನ್ನಿ. ಸರಿ. ನೀನು ಅವ್ರೆ, ರೋಹಿಣಿ ಅಲ್ಲಿ ನಿಮ್ ಚಿಕ್ಕಮ್ಮನ ಊಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮನೆಗೆ ಯಾವ ಚಿಕ್ಕಮ್ಮನೂ ಇಲ್ವಲ್ಲ? ಅಣ್ಣ ಎಲ್ರು ಫೋಟೋ ತೆಗೆಸ್ಕೊಳ್ಳೋಣ. ಆಯ್ತು ಬರತ್ನೆ. ಅಣ್ಣ ಫೋಟೋ ಅಣ್ಣ, ಬರೋಣ ಫೋಟೋ ತೆಗೆಯುತ್ತೆ. ಅಚ್ಚಕ್ರ ಫೋಟೋ ತೆಗಿತಾರೆ. ತೆಗ್ದಾಯ್ತಣ್ಣ. ಕಂಡು ಹಿಡಿದ ಇಬ್ರು ತೆಗೀರಿ. ಬರ್ರೋ, ನಾವೆಲ್ಲ ಯಾಕ್ರ ಇಲ್ಲಿ ಸೇರ್ಗೋಣ, ಬನ್ನಿ ಮೊನ್ನೆ. ಎಲ್ಲಿ ಪೋಸ್ಟ್ ಕೊಡಿದ್ರಣ? ಕಾಣಿಸ್ತಂತೆ. ಇವ್ರಿಬ್ರು ಜೋಡಿ ಸರಿಯಾಗೋರೆ. ಒಬ್ರು ಸುಳ್ಳು ಹೇಳ್ಕೊಂಡು ಹಿಂಗೆ ಮಾಡ್ಸ್ಬಿಡ್ತಾರೆ. ತಮಾಷೆ ಮಾಡಿದೆ ಅಪ್ನೆ. ಏನೋ ಸೀರಿಯಸ್ ಆಗ್ಬಿಡ್ತಾರೆ ಎಂಟಿ. ಆಮೇಲೆ ಕಲ್ಯಾಣಿ, ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲಮ್ಮ. ಏನಿಗ್ ಬಟ್ಟೆ ಕಲ್ಯಾಣಿ ಅಂತ ನನ್ನ ಹಿಂದೆ ಬಿದ್ದಿರೋದ್ ನೀವು? ಏನೋಮ್ಮ, ಏನೋ ಗೊತ್ತಿರೋ ಹುಡ್ಗಿ ಅಂತ ಮಾತಾಡ್ಸಕ್ ಬಂದ್ರೆ ಏನ್ ಗೊತ್ತಿರೋ ಹುಡ್ಗಿ? ಹೇಗ್ ಗೊತ್ತಿರೋ ಹುಡ್ಗಿ? ನನ್ನ ತಾಳಿ ಕಿತ್ತಾಕಿದ್ದೀನಾನೆ ನಿಮ್ಗಳ ಋಣ ಬೇಡ ಅಂತ ಬಿಟ್ಟು ಬಂದೋಳ್ ನಾನು. ಯಾವ ಸಂಬಂಧ ಇದೆ ಅಂತ ಹುಡ್ಕೊಂಡ್ ಬಂದಿರೋದ್ ನೀವು? ಈ ಜಂಬ ಇರೋದಕ್ಕೆ ಗಂಡನ ಪರಲೋಕ ಕಳ್ಸಿರೋದ್ ನೀನು. ಕಿರ್ಚ್ಬೇಡ. ಏನೋ ಗೊತ್ತಿರೋ ಹುಡ್ಗಿ ಅಂತ ಮಾತಾಡ್ಸಕ್ ಬಂದ್ರೆ ನನ್ನೇ ಬೈತಿಯಲ್ಲ. ನೀನು ಬೇಡ, ನಿನ್ ಸವಾಸನೂ ಬೇಡ. ಹೋಗು. ರೋಹಿಣಿ ಬಾರಿ ಫೋಟೋಗೆ. ಬನ್ನಿರ, ಇನ್ನೊಂದು ಗ್ರೂಪ್ ಫೋಟೋ ತಗೋಬಿಡ. ಇನ್ನೊಂದ ಆಯ್ತಲ್ಲ ಆಗ್ಲಿ. ಬರ್ರಪ್ಪ, ಏನೋ ಹುಡುಗ ಖುಷಿ ಪಡ್ತಾನೆ. ಇದು ಫೋಟೋ ತಗೊಂಬ. ತೆಗೀರ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಸೂರ್ಯ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್. ಏನಯ್ಯ ಚೀತಾ? ಸಂತೋಷ್ ಮದುವೆ ಫೋಟೋ ಕಳ್ಸು ಒಂದಿರಲ್ಲಪ್ಪ, ಅದು ಕಳ್ಸಿ ನೋಡ್ ಸೂರ್ಯ. ಆಯ್ತಪ್ಪನೇ, ಆಯ್ತು. ನೋಡ್ ಫೋನ್ ಹಾಕ್ತೀನಿ. ಮತ್ತೆ ಎಷ್ಟೊತ್ತಿಗೆ ಎಷ್ಟ್ ಕಡೆ ಕೆಲ್ಸ ಏನೂ ಇಲ್ಲಕ್ಕ. ಇವಾಗ ಆ ಕಡೆನೋ ಹೋಗ್ತಾ ಇದೀನಿ. ಹೌದಾ? ಸರಿ ಬಾ, ನಾನು ಸಿಗ್ತೀನಿ. ಸರಿ ಆಯ್ತು ಬಾ. ನಮ್ ಏನ್ರು ಏನೇ ಮುದ್ದ ಕಾಣಿಸ್ತೀಯ? ಲೇ ಬಿನಾ ಲೇ ಬಾರೇನೆ. ಬಂದೆ. ಒಳ್ಳೆ ಏನ್ ಕೂಗಿದ್ದು? ನೋಡೇ ಲೇ, ಏನ್ ಮುದ್ದಾಗಿದೆ ನೀನು. ಯಾವ ಫೋಟೋ ಇದು? ಲೇ, ನಮ್ ಸಂತೋಷನ್ ಮದುವೆ ಆಯ್ತಲ್ಲೇ, ಅದ್ರ ಫೋಟೋಸ್ ಎಲ್ಲ ಕಳಿಸಿದ ಚೀತಾ. ಬಾಬಾ ನೋಡಿ, ಇಲ್ಲಿ ಒಂದೊಂದು ಫೋಟೋ ಯಪ್ಪ, ಎಲ್ಲಾ ಫೋಟೋ ತಾವೇ ಮಿಂಚಿಂಗು. ತಾವು ಮಿಂಚಿಂಗೆ. ಈ ದಾಡಿ ಒಂದ್ ತೆಗ್ದ್ಬಿಡ್ರಿ, ಎಷ್ಟ್ ಚೆನ್ನಾಗಿರ್ತೀರಾ ಗೊತ್ತಾ? ಅಷ್ಟೇನೆ. ಎಡಗಡೆಗೆ ಶಂಕರಣ್ಣ, ಬಲಗಡೆಗೆ ಉಪೇಂದ್ರ, ಮಧ್ಯದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ ಆವಾಹನೆ ಮಾಡ್ಕೊಂಡಿರೋ ಕರಾಟೆ ರಿಯಲ್ ಕ್ರೇಜಿ ಸ್ಟಾರ್ ಅಪರಾವತಾರ ನಾನು. ನಮ್ಮ ಗಾಡಿನ ಹೆಂಗೆ ನೋಡ್ಕೋತೀವೋ ನಮ್ಮ ದಾಡಿನೂ ಹಂಗೆ ನೋಡ್ಕೋತೀವಿ ಗೊತ್ತಾ. ಫೋಟೋ ನೋಡ್ಬಾರೆ ಅಂತಂದ್ರೆ ದಾಡಿ ಮೇಲ್ಕೊಂಡು ಹೋಗ್ತಾಳೆ ಕಣ್ಣಮ್ಮ. ಹೇಗೆ ನೋಡು. ತರಿ ಇದ್ಯಾರಿ ಸುಂದರಮ್ಮ ಇದು? ಫೋಟೋ ಜೊತೆ ತುಂಬಾ ಕೋಪದಲ್ಲಿ ಮಾತಾಡ್ತಾರೆ. ನನ್ಗೂ ಗೊತ್ತಿಲ್ಲ ರೀ, ಆದ್ರೆ ಆಗಾಗ ಅವ್ರು ಯಾರು ಅಂತ ಕೇಳ್ತಾ ಇದ್ರು. ಆಮೇಲೆ ರೋಹಿಣಿ ಅವ್ರು ಕೂಡ ಇವ್ರ ಜೊತೆ ಟೆನ್ಷನ್ ಆಗೇ ಮಾತಾಡ್ತಿದ್ರು. ಹಂಗ ಅದೇನೋಪ್ಪ, ಮೇಕಪ್ ಚೆನ್ನಾಗೇ ಮಾಡಿಲ್ಲ ಅಂತ ಬೈತಾ ಇರ್ಬೇಕು. ಹೆಣ್ಮಕ್ಳು ಕೋಪ ಮೂಗಿನ ತುದಿಲ್ ಮಾತ್ರ ಅಲ್ಲ, ಮೇಕಪ್ ಕೋನೆನೂ ಇರ್ತದೆ. ಆಯ್ತು ಬಿಡಿ, ಅದ್ಯಾಕೆ ಒಳ್ಳೆ ಕಬಡ್ಡಿ ಗ್ರೌಂಡ್ ತರ ಮಾಡ್ಕೋತೀಯ ನೀನ್ ಮೂಗನ. ಫೋಟೋಸ್ ಇಲ್ಲಿ ನೋಡಿ, ಇದ್ದಾರೆ. ಹೌದು, ಇವ್ರೇನಲ್ಲಿ? ಲೈ ಮೀನಾ, ಇದೇನೇ ಇದು ಯಾಕೋ ಸೂಡಿನಲ್ಲಿ ಬದುಕಿನ ತರ ಇಲ್ವಾ? ಎಲ್ಲ ನಮ್ ಸುತ್ತಾನೆ ಸುತ್ತಾಡ್ತಾ ಇದೆ. ನಮ್ಮಮ್ಮನ ಬುದ್ಧಿನೇ ಇಲ್ಲ, ಬೇಡ ಅನ್ನೋ ಬಂದಿದಾರಲ್ಲ. ಮೀನಾ, ಏನೋ ಇದೆ ಕಣೆ ವ್ಯತ್ಯಾಸಗಳು, ಏನೋ ಇದೆ ವಿಷಯ. ಲೇ, ನೀವಮ್ಮ ಅಲ್ಲಿಗೆ ಬಂದಿ ನೀನ್ ನೋಡಿಲ್ವೇನೆ? ನಾನು ನೋಡಿಲ್ಲ ಕಣೆ. ರೀ, ಆಗಾಗ ದೇವಸ್ಥಾನಕ್ ಬರ್ತಾರಲ್ಲ, ಈ ಸಲನು ದೇವಸ್ಥಾನಕ್ ಬಂದಿರ್ಬೋದೇನೋ. ತಡೆ, ಸಾಮಾನ್ಯವಾಗಿ ದೇವಸ್ಥಾನ ಎಲ್ಲ 11 ಗಂಟೆ ಬಾಗ್ಲಾಕಿರುತ್ತೆ. ನಿಮ್ ಮದುವೆ ಆಗಿರೋದು, ನಾವು ಫೋಟೋಸ್ ಕ್ಲಿಕ್ಸ್ ಇರೋದು ಎಲ್ಲ 11 ಗಂಟೆ ನಂತರ. ಹೌದು, ಅಲ್ಲ ದೇವಸ್ಥಾನಕ್ ಬಂದವರು ಮದ್ವೆಗ್ ಬಂದ್ ಯಾಕೆ ಏನಕ್ ನೋಡ್ತಿದಾರೆ?
ನಾವಿದೀವಿ ಅಂತ ಬರ್ಲಿಲ್ವಾ? ಯಾಕೆ ಬರಬಾರ್ದು? ನಮ್ಮ ಮಧ್ಯೆ ಏನ್ ಗಲಾಟೆ? ಇನ್ನೇನೋ ಇದೆ ಕಣೆ ಮ್ಯಾಟ್ರು. ಹೌದು, ಆದ್ರೆ ಅದನ್ನು ಕಂಡಿಡಿಯೋದು ಹೀಗೆ? ತಲಕಾಯಿಗಳ ಮೇಲೆ ತಲಕಾಯಿ ಬಿದ್ದೋಗ್ಲಿ ಮೀನಾ. ನಮ್ಮ ಸುತ್ತ ಆಗ್ತಿರೋ ಪ್ರಮಾದಗಳನ್ನ ಭೇದಿಸಿ ಇನ್ನಿರೋ ಸತ್ಯನ ಹೊರಗ್ ತರಲೇಬೇಕು. ಹೆಂಗೆ ಅತ್ತೆ ವಿಷಯದಲ್ಲಿ ಹೇಳಿದ್ನಲ್ಲ, ಇಲ್ಲೂ ಅದನ್ನೇ ಹೇಳ್ತೀನಿ. ಖಂಡಿತವಾಗ್ಲೂ ಆ ದೇವರೇ ನಮ್ಗೊಂದ್ ದಾರಿ ತೋರಿಸ್ತಾನೆ. ನೋಡೇ ಬಿಡೋಣ ಕಡೆ. ಒಟ್ನಲ್ಲಿ ಇದರಿಂದ ದೊಡ್ಡ ದೊಡ್ಡ ತಲೆಗಳು ಕಾಲ್ತವ ಬಂದ್ ಬೀಳ್ತದೆ ಅಂತ ಅನ್ಸ್ತದೆ. ನೋಡೋಣ ನೋಡೇ ಬಿಡೋಣ. ಹಲೋ ಕಲ್ಯಾಣಿ, ನಿನ್ ಪೂಜಾ ಮದ್ವೆಗ್ ಬಂದಿದ್ಯಾ? ಹೇಳಮ್ಮ, ಮದ್ವೆಗ್ ಬಂದಿದ್ಯಾ? ಬಂದಿದ್ದೆ. ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಮ್ಮ? ನನ್ ಬರ್ಬೇಡ ಅಂತ ಹೇಳಿದ್ರು ಬಂದಿದ್ಯಲ್ಲ. ತುಂಬಾ ಹಠ ಮಾಡಿ ನೀವ್ ಬರ್ಲೇಬೇಕು ಅಂತ ಹೇಳಿದ್ಲು. ನಾನು ಹೊಟ್ಟೆ ನೋಡ್ತೇ ಇದ್ರು ಅವಳನ್ನು ಮಗಳಾಗ್ ನೋಡ್ತಿದ್ದೀನಿ. ಅದಕ್ಕೆ ಏನಮ್ಮ ಮಾತಾಡ್ತಿದ್ಯಾ? ನೀನ್ ಹೆತ್ತ ಮಗ್ಳು ನಾನು. ನನ್ ಮದ್ವೆಗೆ ನಾನು ನಿನ್ನ ಕರೆಯಲಿಲ್ಲ. ಅವಳ ಮದ್ವೆಗೆ ನೀನ್ ಬಂದ್ರಷ್ಟು ಬರ್ತಾ ಇದ್ರಷ್ಟು. ಅವಳ ಜೊತೆ ಸೇರಿ ನೀನು ನನ್ನ ಸಿಗಾಕ್ಸಕ್ ನೋಡ್ತಿದ್ಯಾ? ನಿನ್ನನ್ ಸಿಗಾಕ್ಸ್ಬೇಕು ಅಂತ ಇದ್ದಿದ್ರೆ ನಾನು ಎಲ್ಲರ ಮುಂದೆ ಬಂದ್ ನಿಂತಿದ್ದೆ. ಮರೇಲಿ ನಿಂತು ಆಶೀರ್ವಾದ ಮಾಡಿ ಹೋಗ್ತಿರ್ಲಿಲ್ಲ. ಬಿಡಮ್ಮ, ಏನಾದ್ರು ಅಂದ್ಬಿಡ್ತೀನಿ ಇವಾಗ. ನೀನ್ ಅಲ್ಲಿ ಯಾರ್ ಕಣ್ಗೂ ಕಾಣ್ದೇ ಇರ್ಬೋದು, ಆದ್ರೆ ನೀನ್ ತೆಗ್ದಿರೋ ಫೋಟೋಸ್ ಅಲ್ಲಿ ನೀನ್ ಕ್ಯಾಪ್ಚರ್ ಆಗಿದ್ಯಾ. ಏನ್ ಹೇಳ್ತಿದ್ದೆ? ನಾನ್ ಫೋಟೋದಲ್ಲಿದ್ದೀನ. ಆ ಫೋಟೋನ ಸೂರ್ಯ ಮೀನಾ ನೋಡಿ ನೀನ್ ಯಾಕೆ ಅಲ್ಲಿಗ್ ಬಂದೆ, ಹೇಗ್ ಬಂದೆ, ನೀನ್ ಹಿಂದೆ ದೊಡ್ಡ ಮಿಸ್ಟ್ರಿನೇ ಇರ್ಬೇಕು ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ದಾರೆ. ನಾನು ಯಾರು ನೋಡಿಲ್ಲ ಅನ್ಕೊಂಡಿದ್ದಲ್ಲೇ ಎಲ್ರು ಬೇಕಂತಾನೆ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಜೀವನ ಚೆನ್ನಾಗಿದ್ರೆ ಸಾಕು, ನಾನ್ ಹಾಳಾಗೋದ್ರೂ ಪರವಾಗಿಲ್ಲ ಅಲ್ವಾ? ಅಲ್ಲಮ್ಮ, ಪೂಜಾ ಮದ್ವೆ ನೋಡ್ಬೇಕು ಅನ್ನೋ ಆಸೆಲಿ ಅವಳ ಮದ್ವೆ ನೋಡ್ಬೇಕು ಅಂತ ಬಂದು ನನ್ನ ಮದ್ವೆ ಜೀವನದಲ್ಲಿ ಮುಳ್ಳಾಗ್ತಿದ್ಯಾ? ನಾನ್ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೋಡು. ನಾನ್ ಹೇಳ್ದಾಗ ಕೇಳ್ಕೊಂಡಿರೋ ಹಾಗಿದ್ರೆ ಇರ್ತ್ಯಾ, ಇಲ್ಲ ಅಂದ್ರೆ ಮತ್ತೆ ಊರಿಗೆ ಕಳ್ಸಿಬಿಡ್ತೀನಿ. ಹುಷಾರ್, ಇರೋ ಫೋನ್. ಅಲೋ 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 ಅಲೋ, ಯಾರ್ ನೀವು? ಏನ್ ಬೇಕು ನಿಮ್ಗೆ? ಸರ್, ನನ್ ಮಗ ಇಂಜಿನಿಯರ್ ಮುಗೀತು, ನಾಳೆಯಿಂದ ಕೆಲ್ಸ ಹೋಗ್ತಾ ಇದ್ದಾನೆ ಸರ್. ಅವನ್ ದಿನ ಐರನ್ ಬಟ್ಟೆ ಹಾಕೊಂಡೇ ಹೋಗ್ಬೇಕು ಸರ್, ಅದೇ ನನ್ನ ಆಸೆ. ಅದಕ್ ನಾನ್ ಏನ್ ಮಾಡ್ಬೇಕು? ನೀನ್ ಯಾಕೆ ಇಲ್ಲಿಗ್ ಬಂದ್ರಿ? ನಿಮಗ್ ಏನ್ ಬೇಕು? ಒಂದು ಐರನ್ ಬಾಕ್ಸ್ ಬೇಕಾಯ್ತು. ಐರನ್ ಬಾಕ್ಸಾ? ಅದ್ ಸಿಗತ್ತೆ. ಗೋಬಿ ಗೋವಿಂದ, ಗೋಬಿ ಗೋವಿಂದ, ಅದೇನೋ ಐರನ್ ಬಾಕ್ಸ್ ಅಂತೆ, ತೋರ್ಸೋ. ಮನೋಜ್ ಹೊಡೆಲ್ವಾ? ನೀನ ಕಾಸ್ಮೆಟಿಕ್ಸ್ ತಗೋಬೇಕು ಅಂತ ಹೇಳ್ತಿದ್ದೆ. ತಗೊಂಬಂದಲ್ಲ. ಸರಿ, ಬಂದೇ ಇರಮ್ಮ. ಹೊರಡಿ, ಹೊಡೋಣ. ಒಂದ್ ನಿಮಿಷ ಇರು. ಗೋಬಿ ಗೋವಿಂದ, ಬೈಲಿ ತಗೋ. ಇದನ್ನ ಹುಷಾರ ಐತಿಡು, ಆಮೇಲೆ ಅಂಬೇಕರೆ ಹುಷಾರು. ಹುಷಾರ ನೋಡ್ಕೋ. ಸರಿ, ಏನಾದ್ರೆ ಕಾಲ್ ಮಾಡು. ಸರಿ, ತಗೊಳ್ಳಿ. ನಡಿ, ಹೋಗ್ತಾ ಕಾಫಿ ಕುಟ್ಕೊಡೋಣ. ಕಾಫಿನ ಜ್ಯೂಸೇ ಕೊಡಿಸ್ತೀನಿ, ನಡಿ. ಯಾಕಂಟಿ ಹುಷಾರಿಲ್ವಾ? ಮದ್ವೆ ಆಗಿ 12 ವರ್ಷ ಆಯ್ತು, ಇನ್ನು ಮಕ್ಳ ಬಗ್ಗೆ ಆಗಿಲ್ಲ ಪೂಜಾ. ನಾವ್ ಮಾಡಿದ ಪಾಪ ಕಡಿಮೆ ಅಲ್ಲಮ್ಮ. ಗರ್ಭಿಣಿ ಹೆಣ್ಣಿಗೆ ಕೊಡ್ಬಾರ್ದು ಕಾಟ ಕೊಟ್ಬಿಟ್ವಿ. ಯಾರಂಟಿ? ನನ್ ಗಂಡನ್ ತಮ್ಮ ಸುರೇಶ ಅಂತ ಇದ್ದ, ತುಂಬಾ ಕುಡಿತಿದ್ದ. ಅವನ್ ಹೆಂಡತಿ ಕಲ್ಯಾಣಿ ಅಂತ ಇದ್ಲು. ಅವ್ನ್ ಫೋಟೋ ಏನಾದ್ರೂ ಇದ್ಯಾ?